ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರನ್ನು ಕೇಳಬಯಸುತ್ತೇನೆ. ಓಕೆ, ಸಚಿವರೇ ಉತ್ತರ. ರಾಯರೆಡ್ಡಿ ಉತ್ತರ ಕೊಡಲಿ. ಸೀನಿಯರ್ ಲೀಡರ್. ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಿಕೊಡಲಾಗಿದೆ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ 2022-23ನೇ ಸಾಲಿನಿಂದ 2020-24-25ನೇ ಸಾಲಿನವರೆಗೆ ಕೇಂದ್ರ ಸರ್ಕಾರದ PMA ಮನೆ ಗ್ರಾಮೀಣ ಯೋಜನೆಯಡಿಯನ್ನು ಒಳಗೊಂಡಂತೆ ವಿವಿಧ ಗ್ರಾಮೀಣ ವಸತಿ ಯೋಜನೆಗಳ ಅಡಿಯಲ್ಲಿ 11,135 ಮನೆಗಳ ಗುರಿ ಹಂಚಿಕೆ ಮಾಡಲಾಗಿದೆ ಸಭಾಧ್ಯಕ್ಷರೇ. ಈ ಪೈಕಿ ಕೇವಲ 3,849 ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಸಭಾಧ್ಯಕ್ಷರೇ. ಆದರೆ ಇನ್ನೂ 7,286 ಜನಕ್ಕೆ ಮನೆ ಕೊಟ್ಟಿಲ್ಲ. ಅವರು ಕೂಡ ಭಾಳ ಸಂಕಷ್ಟದಲ್ಲಿದ್ದಾರ. ಅವರಿಗೆ ಶೀಘ್ರವಾಗಿ ಮನೆ ಕೊಡೋಂಥದ್ದು ಯಾವಾಗ ಅನ್ನೋಂಥದ್ದು ಸರ್ಕಾರ ಒಂದು ಮಾಹಿತಿ ಕೊಡಬೇಕು ಸಭಾಧ್ಯಕ್ಷರೇ. ಇನ್ನೊಂದು ಸಭಾಧ್ಯಕ್ಷರೇ, ನಮ್ಮದು SC/ST ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ 1 ಲಕ್ಷದವರೆಗೆ ನಾವು ವಾಸ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 161 ಮನೆ ಮಾತ್ರ 2 ವರ್ಷದಲ್ಲಿ ಕೊಟ್ಟಿದ್ದು. ಹೆಚ್ಚು ಮನೆಗಳು ಕೊಡಬೇಕನ್ನೋಂಥದ್ದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ಅಧ್ಯಕ್ಷರೇ, ರಾಜ್ಯ ವಸತಿ ಮನೆಗಳನ್ನು ಕೆಲವರು ಜನಪ್ರತಿನಿಧಿಗಳ ಒಂದು ಕೋರಿಕೆಗೆ ಅನುಸಾರವಾಗಿ ನಮ್ಮ ದೇವದುರ್ಗ ಕ್ಷೇತ್ರಕ್ಕೆ ಮನೆ ಕೊಟ್ಟಿವೆ ಅನ್ನೋಂಥದ್ದು ಮಾನ್ಯ ಸಚಿವರು ಮಾಹಿತಿ ಕೊಟ್ಟಾರ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ಜನಪ್ರತಿನಿಧಿಗಳು ಯಾರು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಾನು ಕೂಡ ಒಂದು ಲೆಟ್ರ್ ಕೊಟ್ಟಿದ್ದೆ. ಈಗ ಜನಪ್ರತಿನಿಧಿಗಳ ಇದರಲ್ಲಿ 2-3 ಪಂಚಾಯತಿಗೆ ಕೆಲವೊಂದು ಮನೆಗಳು ಕೊಟ್ಟಾರ. ಆದರೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತೇಳಿ ಅಲ್ಲಿ ಜನ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಬಡವರಿಗೆ ಮನೆ ಮುಟ್ಟಿಲ್ಲ. ಹಂಗಾಗಿ ಅದು ಯಾರ ಜನಪ್ರತಿನಿಧಿಗಳೇನು, ನಾವು ಶಾಸಕರಾಗಿವಿ, ನಮಗೂ ಕೂಡ ಒಂದು ಸಣ್ಣ ಮಾಹಿತಿ ಇಲ್ಲ ಮಾನ್ಯ ಅಧ್ಯಕ್ಷರೇ. ಇನ್ನೊಂದು ರಾಮದುರ್ಗ ಪಂಚಾಯತಿಗೆ ಕೂಡ ನಾನು ಒಂದು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೆ. ಆದರೆ ಅಲ್ಲಿ ಮನೆಗಳು ಮಂಜೂರಾಗಿ ಇವತ್ತಿಗೂ ಅನುಷ್ಠಾನ ಆಗಿಲ್ಲ. ಇದು ಏನು ಕಾರಣ ಅನ್ನೋಂಥದ್ದು ನನಗೂ ಕೂಡ ಭಾಳ ಒಂದು ಗೊಂದಲ ಆದ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ, 1 ನಿಮಿಷ. ಬಸವ ಮತ್ತು ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ಸಹಾಯಧನ ಭಾಳ ಕಡಿಮೆ ಸಹಾಯಧನ ಆಗ್ತದೆ, ಅಷ್ಟರಲ್ಲಿ ಆಗೋದಿಲ್ಲ. ಆದಷ್ಟು ಬೇಗ ಒಂದು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು ಸಭಾಧ್ಯಕ್ಷರೇ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಮಾತ್ರ ಬಿಡುಗಡೆ ಆಗಿದೆ. ರಾಜ್ಯ ಸರ್ಕಾರದ ಪಾಲು 55,000 ಒಂದು ಸಹಾಯಧನ ಇನ್ನೂ ಬಿಡುಗಡೆ ಆಗಿಲ್ಲ. ಅದು ಯಾವಾಗ ಬಿಡುಗಡೆ ಆಗ್ತದೆ ಅನ್ನೋಂಥದ್ದು ಸದನದ ಗಮನಕ್ಕೆ ತರಬೇಕು. ನನಗೂ ಕೂಡ ಒಂದು ಮಾಹಿತಿ ಬೇಕು ಸಭಾಧ್ಯಕ್ಷರೇ. ಪ್ರಸ್ತುತ ಸರ್ಕಾರ ಹಲವು ಯೋಜನೆಗಳ ಅಡಿಯಲ್ಲಿ ಮನೆಗಳು ಬಡವರಿಗೆ ಮನೆಗಳು ನಿರ್ಮಿಸಿಕೊಟ್ರು ಕೂಡ 1,20,000 ಮನೆ ವೆಚ್ಚ ಆಗ್ತದ. ಆದರೆ ಹೆಚ್ಚಿನ ಯಾಕಂದ್ರೆ ಈಗ 2005-6ರಿಂದ ಅವಾಗ ನಾವು ಕೂಡ ಅಧ್ಯಕ್ಷರಿದ್ವಿ. ಅಲ್ಲಿಂದ ಇಲ್ಲಿವರೆಗೆ ಅದೇ ಆದ ಸ್ವಲ್ಪ 5 ಲಕ್ಷ ಅಥವಾ ಜಾಸ್ತಿ ಮನೆ ಅನುದಾನವನ್ನು ಕೊಡಬೇಕನ್ನೋಂಥದ್ದು ಸರ್ಕಾರದ ಗಮನಕ್ಕೆ ತರೋದು. PMGY ಮನೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ. 7.5 ಲಕ್ಷ ಮನೆ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಆದರೆ ಪಂಚಾಯತಿಯಿಂದ ಅಪ್ಲೋಡ್ ಆಗಬೇಕು. ಇದರಲ್ಲಿ 72,000 ಸೆಂಟ್ರಲ್ ಗೌರ್ಮೆಂಟು, 48,000 ಸ್ಟೇಟ್ ಗೌರ್ಮೆಂಟು, ಇನ್ನು ಪಂಚಾಯತಿಯಿಂದ NMR ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅವರೊಂದು ಸರ್ವೆ ಮಾಡಿಸಿದ್ದಾರೆ, ಆಲ್ ಓವರ್ ಇದು ಪಂಚಾಯತಿ ವಾರ್ ಸರ್ವೆ ಮಾಡಿ. ಆ ಸರ್ವೆ ಮಾಡಿಸಿರೋ ಪಟ್ಟಿನಲ್ಲಿರೋರಿಗೆ ಮಾತ್ರ ಮನೆಗಳನ್ನ ಅಪ್ಲೋಡ್ ಆಗುತ್ತೆ. ಇನ್ನು ಬಾಕಿಯಲ್ಲೂ ಗುಡಿಸ್ಲಲ್ಲಿದ್ರೂ ಇಲ್ಲ, ಅವನಿಗೆ ವಸತಿ ರಹಿತ ಅಂದ್ರೂ ಇಲ್ಲ. ಇದನ್ನ ಏನಾದರೂ ಮಾಡಿ ರೀಸರ್ವೆ ಮಾಡದೇ ಇದ್ರೆ ಒಂದು ತಾಲೂಕಿಗೆ 1,200 ಮನೆ ಕೊಟ್ಟಿದ್ದಾರೆ. ಆದರೆ ಅಪ್ಲೋಡ್ ಆಗ್ತಾ ಇಲ್ಲ. ಆ ಮನೆ ಸರಿಯಾದ ಫಲಾನುಭವಿ ಸಿಗ್ತಾ ಇಲ್ಲ. ಅದನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಲೋಚನೆ ಮಾಡಿ ಈ ಸ್ಕೀಮನ್ನ ತಂದ್ರೆ ನಿಜವಾಗ್ಲೂ ಎಲ್ಲ ವಸತಿ ರೈತರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಮನೆ ಕಟ್ಟಿಕೊಡ್ಬೋದು. ಆದ್ರಿಂದ ಇಲ್ಲಿ ನಾವು ಮಾಡಂಗಿಲ್ಲ, ಇಲ್ಲ ಅವರು ಮಾಡಂಗಿಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ. ಈಗ ಹೌಸಿಂಗ್ ಫಾರ್ ಆಲ್ ಅಂತ ಕೊಟ್ಟರು,
ನನ್ನ ಕ್ಷೇತ್ರದಲ್ಲಿ ಆಯ್ತು, ಸರಿ, ಪ್ರಶ್ನೆ ಒಂದೇ ಹೇಳಿ. ನಿಮಿಷ ವಿಷಯ ಹೇಳಿ ಈಗ. ಇದು ಸಮಸ್ಯೆ ಆಗ್ಬೇಕ್ರಿ. ಸಮಸ್ಯೆ ಚರ್ಚೆ ಆಗ್ಬೇಕಂತ ಆದ್ರೆ ಹೇಳಿದ್ದೀರಿ. ಗೊತ್ತಾಗೋದು. ಇವತ್ತು ಅಧ್ಯಕ್ಷರೇ, ಕೈ ಹೌಸಿಂಗ್ ಮುಗ್ದು ಮಿನಿಸ್ಟ್ರಿ ಕೇಳಿ. ಇಲ್ಲ, ನಾಳೆ ಬರ್ತಾರೆ, ಕೂತ್ಕೊಂಡು ಮಾತಾಡಿ. ಇವತ್ತು ಮಂತ್ರಿ ಇಲ್ಲ ಇಲ್ಲಿ, ಅವ್ರ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಅಲ್ಲ, ಅಧಿಕಾರಿಗಳಿದಾರಲ್ಲ, ಕೇಳಿ. ನಾ ಯಾಕೆ ನಾಳೆ ಮಂತ್ರಿ ಬರ್ತಾರೆ, ಅದಕ್ಕೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಮಂತ್ರಿ ಜೊತೆ 1200 ನಿಮ್ಗೆ? ಮನೆ ಕೊಟ್ಟಿದ್ದಾರೆ. ಆಯ್ತು, ಮಂತ್ರಿ ಹೌಸಿಂಗ್ ಮಿನಿಸ್ಟರ್ ನಾಳೆ ಬರ್ತಾರೆ, ಕೇಂದ್ರ ಕೂತ್ಕೊಂಡು ಸರ್ಕಾರ ಮಾತಾಡಿ. 1.5 ಲಕ್ಷ ಕೊಡುತ್ತೆ, 1.5 ಲಕ್ಷ ರಾಜ್ಯ ಸರ್ಕಾರ ಕೊಡುತ್ತೆ. ಆಯ್ತು, ಉಳಿದರನ್ನ ಉತ್ತರ ಕೊಡಿ. ಫಲಾನುಭವಿ ಕೊಡಿ ಅಂತ ಹೇಳ್ತಾರೆ. ಫಲಾನುಭವಿ ದುಡ್ಡು ಕೊಡಲ್ಲ. ಎಲ್ಲ ಲಿಂಟ್ಲ್ ಲೆವೆಲ್ ಬಂದು ಮನೆಯೆಲ್ಲ ನಿಂತು ಅದೇ ನಾಳೆ ಮಂತ್ರಿ ಏನ್ ಬರ್ತಾರೆ, ಮಾಡ್ಬೇಕು? ಕೊಡಿ. ಸಮಸ್ಯೆ ಕಂಡುಹಿಡಿತೀರೋ ಇಲ್ವೋ? ಓಕೆ. ಏನಾರ ಮಾಡಿ ಕಂಡುಹಿಡಿರಿ. ಕೇಂದ್ರ ರಾಜ್ಯ ಎರಡರ ಮಧ್ಯದಲ್ಲಿ ಒಂದು ಸಾಮರಸ್ಯ ಓಕೆ. ಏರ್ಪಾಡು ಮಾಡಿ. ಸುಮ್ನೆ ಕೂತ್ಕೊಂಡು ಇಲ್ಲಿ ಆಯ್ತು. ಸಂಧಿ MLA ಎಲ್ಲರ ಕೈಲೂ ನಾಳೆ ಬಯಸ್ಕೊಳ್ಳಲ್ಲ. ಮಂತ್ರಿ ಬರ್ತಾರೆ, ಮಾತಾಡಿ ಕೂತ್ಕೊಂಡು. ಮಾನ್ಯ ಅಧ್ಯಕ್ಷರೇ, ಈಗ ಮಾನ್ಯ ದೇವದುರ್ಗ ಕ್ಷೇತ್ರದ ಸದಸ್ಯರು ಏನೆಲ್ಲ ವಿಷಯ ಕೇಳಿದ್ದಾರೆ, ಬಹುಶಃ 99% ಎಲ್ಲ ನಮ್ಮ ಮಂಜುನಾಥ್ ಅವ್ರು ಕೇಳಿದ್ದು, ಪ್ರಕಾಶ್ ಕೋಳಿವಾಡ್ರು ಕೇಳಿದ್ದು ರಿಪಿಟೇಷನ್ನೇ ಆಗಿದೆ. ಅವರು ನಮಗೆ ಹೆಚ್ಚಿನ ಮನೆ ಕೊಡಬೇಕು ಅಂತ ಕೇಳಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಈಗ ಆಲ್ರೆಡಿ ಹಿಂದಿನ ಸರ್ಕಾರದಲ್ಲಿ 12 ಲಕ್ಷ ಕ್ಯಾರಿ ಓವರ್ ಆಗಿ ಒಟ್ಟು ಈಗ ಆನ್ಗೋಯಿಂಗ್ ಮನೆಗಳು ರಾಜ್ಯದಲ್ಲಿ 14,49,000 ಮನೆಗಳು ಆನ್ಗೋಯಿಂಗ್ ಇದೆ. ಇವುಗಳದ್ದು ಪೆಂಡಿಂಗ್ ಬಿಲ್ಸೇ 9,000 ಕೋಟಿ ಇದೆ. ಹಿಂದೆ ಇದು ನಮಗೆ ಹಿಂದೆ ಸ್ಯಾಂಕ್ಷನ್ ಮಾಡಿ ಅದನ್ನು ನಮಗೆ ಅದು ಈಗ ಇಂಪ್ಲಿಮೆಂಟ್ ಮಾಡುವಂತಹ ಅದು ಕಮಿಟ್ಮೆಂಟು, ಸರ್ಕಾರದ ಕಮಿಟ್ಮೆಂಟು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗುತ್ತೆ. ಆದರೆ ಲಾಸ್ಟಲ್ಲಿ ಅವರು 2-3 ಲಕ್ಷ ಒಂದೊಂದು ವರ್ಷದಲ್ಲಿ ಕೊಟ್ಟು ಹೆವಿ ಕಮಿಟ್ಮೆಂಟು ಕ್ರಿಯೇಟ್ ಮಾಡಿದ್ರಿಂದ ಈಗ 1-2 ವರ್ಷ ನಾವು ನಿಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಮನೆಗಳನ್ನು ಹೊಸದಾಗಿ ಹಂಚಿಕೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ನಿಜ. ಆದರೂ ಕೂಡ ಇದನ್ನು ಒಂದು ತಾಬದಿಗೆ ತಂದು ಆನ್ಗೋಯಿಂಗ್ ಮನೆಗಳಿಗೆ ಏನು 9,000 ಕೋಟಿಗಿಂತ ಹೆಚ್ಚು ಪೇಮೆಂಟ್ ಇದೆ, ಅದನ್ನು ಸ್ವಲ್ಪ ಮಾಡಿ ಆ ನಂತರ ಹೊಸದಾಗಿ ಕೊಡೋದ್ರ ಕಡೆಗೆ ಖಂಡಿತ ಸರ್ಕಾರ ಭಾಳ ಆಸಕ್ತವಾಗಿದೆ. ಎರಡನೇದು, ಅವರು PMAYಯಲ್ಲಿ ಮಾನ್ಯ ಅರಸೀಕೆರೆ ಶಾಸಕರು ಏನು ಹೇಳಿದ್ರು, PMAYಯಲ್ಲಿ ಸೀನಿಯಾರಿಟಿ ಲಾಕ್ ಆಗಿಬಿಟ್ಟಿದೆ. ಅದನ್ನು ಈಗ ಒಬ್ಬರಿಗೆ ಅಲಾಟ್ ಆಗಿದ್ದು ಅವರು ಕಟ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲ, ಆದರೆ ಅದನ್ನು ಮುಂದಿನವ್ರಿಗೆ ಹೋಗೋದಿಲ್ಲ. ಆ ಥರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬ್ಲಾಕ್ ಆಗಿದೆ PMAY ಸಿಸ್ಟಮಲ್ಲಿ. ಅದು ಸಾಲ್ವ್ ಆದರೆ ಅವಾಗ PMAನಲ್ಲಿ ನಾವು ಹೆಚ್ಚಿಗೆ ಗುರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವ್ರಿಗೆ ಅಲಾಟ್ ಆಗಿದ್ದು ಅವ್ರು ಕಟ್ಕೊಳ್ಳಿಲ್ಲ ಅಂತೇಳಿ ಬೇರೆಯವ್ರಿಗೂ ಅದು ಸಿಗ್ತಾ ಇಲ್ಲ. ಇದನ್ನು ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದನ್ನು ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಈ ರೀತಿ ಯಾರಿಗಾದರೂ ಆಸಕ್ತಿ ಇಲ್ಲ, ಪ್ರಗತಿ ಆಗಲಿಲ್ಲ ಅಂದರೆ ಆ ಟಾರ್ಗೆಟನ್ನು ನೆಕ್ಸ್ಟು ಯಾರು ಆಸಕ್ತರಿದ್ದಾರೆ ಅವರಿಗೆ ನಾವು ವರ್ಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಆವಾಗ PMAYನಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರಯತ್ನದಲ್ಲಿ ನಾವು ಇದ್ದೇವೆ ಅಧ್ಯಕ್ಷರೇ. ಆದರೆ ಕೇಂದ್ರ ಸರ್ಕಾರ ಒಪ್ಪಬೇಕು, ಒಪ್ಪಿದರೆ ನಾವು ಆವಾಗ ಹೆಚ್ಚಿಗೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಧ್ಯಕ್ಷರೇ. ಇನ್ನು ಅವರು ಯೂನಿಟ್ ಕಾಸ್ಟ್ ಬಗ್ಗೆನೂ ಹೇಳಿದ್ದಾರೆ. ನಾನು ಆಗಲೇ ಉತ್ತರ ಹೇಳಿದ್ದೇನೆ, ಹೌದು ರಿವಿಷನ್ ಆಗಬೇಕು. ಆದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಅವರು ರಿವೈಸ್ ಮಾಡಿದರೆ ನಾವು ಜೊತೆಗೆ ರಿವೈಸ್ ಮಾಡ್ತೇವೆ ಅಧ್ಯಕ್ಷರೇ. ಸವದಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷರೇ. ಈಗ ಮಾನ್ಯ ಸಚಿವರು ಗಮನಿಸಿದ್ರೆ ಇಲ್ಲ, ನಾನು ಕೇಳಿದ್ದು ನೇರವಾಗಿ ಮನೆಗಳು ಇಲ್ಲಿಂದ ಮನೆಗಳು ತಗೊಂಡೋಗಿ ಅಲ್ಲಿ 1-2 ಪಂಚಾಯತಿಗೆಲ್ಲ ಮನೆಗಳು ಕೊಡ್ತಿದ್ದಾರೆ. ಆದರೆ ಅದು ನಮಗಂತೂ ಗೊತ್ತೇ ಇಲ್ಲ. ಆದರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ ಅಧ್ಯಕ್ಷರೇ. ಯಾಕಂತಂದ್ರೆ ಇಲ್ಲಿ ಏನಾದರೂ ಮನೆಗಳು ಕೊಟ್ಟರೆ ಇಡೀ ನಮ್ಮಲ್ಲಿ 33 ಪಂಚಾಯತಿಗಳು ಅದಾವ. ಎಲ್ಲ ಬಡವರಿರೋಂಥ ಒಂದು ಪಂಚಾಯತಿಗಳಿದಾವ. ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರಲಿ, ಯಾರೇ ಕೊಟ್ಟಿರಲಿ, ಅವು ಪ್ರತಿ ಪಂಚಾಯತಿಗೆ ಹಂಚಿಕೆ ಮಾಡಬೇಕು. ಮತ್ತು ಗ್ರಾಮ ಸಭೆ ಮುಖಾಂತರ ಅಲ್ಲಿ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮ ಸಭೆ ಮಾಡಿ ಆ ಮುಖಾಂತರ ಮನೆ ಕೊಡ್ರಿ ಅನ್ನೋಂಥದ್ದು ಕೇಳ್ತೀನಿ. ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಅಲ್ಲಿ ದುಡ್ಡಿಗೆಲ್ಲ ಮಾರಾಟ ಆಗ್ತದವ. ಸಭಾಧ್ಯಕ್ಷರೇ, ದಯಮಾಡಿ ನಾನು ಇದು ಸತ್ಯದ ಮಾತು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಇನ್ನೊಂದ್ಸಲ ತಾವು ಪರಿಶೀಲಿಸಬೇಕಂತೇಳಿ ಮನವಿ ಮಾಡಿ. ರಿಪೋರ್ಟ್ ತಗೊಂಡು ರಿಪೋರ್ಟ್ ಜೊತೆಗೆ ಉತ್ತರವನ್ನ ಕೊಡ್ತೇನೆ ಅಧ್ಯಕ್ಷರೇ. ಓಕೆ, ಕೂಡ ಅಲ್ಲ ನೀವು ಕೇಳಬೇಕು, ಕೇಳಿಲ್ಲ ಅಂತ ಕೇಳಿದೇವಲ್ಲ, ಅವ್ರು ಉತ್ತರ ಕೊಟ್ಟು ನಾಳೆ ಮಂತ್ರಿ ಬರ್ತಾರೆ ಮಾತಾಡುವ. ಮಂತ್ರಿ ಇವತ್ತು ಮಂತ್ರಿ ಇಲ್ಲಲ್ಲ, ನಾಳೆ ಮಂತ್ರಿ ಬಂದು ಮಾತಾಡುವ ಪುಡಾರಿಗಳು ತಗೊಂಡೋಗ್ಬಿಟ್ಟು ಮನೆ ಹಂಚಿದ್ರೆ ಯಾವ್ದು ಲೆಕ್ಕ ಇದು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು ಆರೋಪ ಮಾತಾಡ್ತಾರೆ. ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು ಸರಿ ಮಾಡಿಸುವ, ನಾವು ಮಂತ್ರಿ ಬರಲಿ, ನಾಳೆ ಮಂತ್ರಿ ಬರಲಿ.